ನಾವು ಓದಿದ್ ಮೆಕ್ಯಾನಿಕಲ್ ಅಲ್ವಾ, ಫುಲ್ ಜೋಶ್ ಆಗೋದು. ಯಾಕಂದ್ರೆ ಮೆಕ್ಯಾನಿಕಲ್ ಬರೀ ಗಂಡು ಮುತ್ತೈದೆಗಳು ನೋಡಿ ನಿಮಗೆ ಫುಲ್ ಬೇಜಾರಾಗುತ್ತೆ. ಆಕ್ಚುಲಿ ಬೇಜಾರಲ್ಲ, ಅಲ್ಲ ಅವ್ರ ಜೊತೆ ಸರೌಂಡಿಂಗ್ ಅಲ್ಲಿ ಇದ್ದಿ ಫಸ್ಟ್ ಕಾಲೇಜಿಗೆ ಹೋಗ್ತೀನಿ. CS ಬ್ರಾಂಚ್ ಬೇರೆ, ಹೆಣ್ಮಕ್ಳು ಜಾಸ್ತಿ ಆಗಲ್ಲ. ಕಾಲ್ ಹಿಡಿದಂಗೆ ಫುಲ್ ಭಯ ಒಂದಿತ್ತು. ಅಂದ್ರೆ ನೋಡಿದ್ರೆ ಮೆಕ್ಯಾನಿಕಲ್ 4 ಜನ ನೋಡಿದ್ದೀನಿ. ಅಲ್ಲಿ ನೋಡಿದ್ರೆ 40-50 ಜನ ಹುಡುಗಿರ ಮಂಚೆ ಹುಡುಗಿರ ಅದು ಸಾಲ ಕೊಟ್ಬಿಟ್ಟಾರ. ಕಾಲೇಜಲ್ಲಿ ಅವತ್ತು ಬರ್ತೇನೆ. ಹಾಯ್ ಹಲೋ ನಮಸ್ಕಾರ. ಸೊ ಫೈನಲಿ ನಾವ್ ಹೇಳಿದ್ವು ಪಾರ್ಟ್ 2 ಬರ್ತೀವಿ ಅಂತ ಬಂದಾಯ್ತು. ಚಾನಲ್ ಅವ್ರದೇ, ಇಂಟರ್ ನಮ್ದೆ. ಸೊ ಶುರು ಮಾಡೋಣ. ಸೊ ಕ್ವಶನ್ ಅವ್ರು ಕೇಳ್ತಾರೆ, ಆನ್ಸರ್ಗಳು ನಮ್ಗೆ ಗೊತ್ತಿಲ್ಲ. ತ್ರಿಮೂರ್ತಿ ಯಾರು ಏನು ಗೊತ್ತಿಲ್ಲ, ಅವ್ರು ಕೇಳ್ತಾರೆ, ನಾವ್ ಹೇಳ್ತೀವಿ. ಲೆಟ್ಸ್ ಬಿಗಿನ್ ದ ಶೋ. ವೆಲ್ಕಮ್ ಟು ರಕ್ಷು ಸಿರಿಮನೆ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಪ್ರೀತಿಯ ಸ್ವಾಗತ ರಕ್ಷು ಸಿರಿಮನೆ ಚಾನಲ್ಗೆ. ನಿನ್ನೆ ಪಾರ್ಟ್ 1 ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ ಜೊತೆ ಮಾಡಿದ್ವಿ. ಇವತ್ತು ಕಂಟಿನ್ಯೂಡ್ ಪಾರ್ಟ್ ಬರ್ತಿದೆ. ಈ ತರಲೆ ಸ್ಟೂಡೆಂಟ್ಸ್ ಅವ್ರು ಏನೆಲ್ಲ ಕ್ವಶನ್ಸ್ ನಾನು ಕೇಳ್ತೀನಿ, ಅವ್ರಿಗೆ ಏನ್ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್. ನಮ್ ಧೈರ್ಯ ಹೆಂಗೈತೆ ಗೊತ್ತಾ ಫ್ರೆಂಡ್ಸ್, ತಾಯಿಂದಿರ್ ಮಧ್ಯೆ ಕಾಕಂದು ಹೇಳಕ್ ಬಂದಿದ್ದೀವಿ. ಇವತ್ತು ಇನ್ನೊಬ್ರು ಹೊಸ ಗೆಸ್ಟ್ ಬಂದಿದ್ದಾರೆ, ಅವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಯಶೋರಮ್ಮ ಲಲಿತ್ ಅವರು ಕೂಡ ನಮ್ ಜೊತೆ ಇವತ್ತು ಜಾಯ್ನ್ ಆಗಿದ್ದಾರೆ. ಗೊತ್ತಿಲ್ಲ ಯಶು ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ. ಬಿಕಾಸ್ ನಿನ್ನೆ ಅವ್ರ ಅಮ್ಮ ಇರ್ಲಿಲ್ಲ, ಅವ್ನು ಓಪನ್ ಆಗಿ ಮಾತಾಡಿದ್ದ. ಇವತ್ತು ಅವ್ರ ಅಮ್ಮ ಇದ್ದಾರೆ, ಎಲ್ಲಿ ಫಿಲ್ಟರ್ ಮಾಡ್ತಾನೋ ಏನ್ ಮಾತಾಡ್ತಾನೋ ವಿ ಡೋಂಟ್ ನೋ. ನನಗೂ ಕ್ಯೂರಿಯಾಸಿಟಿ ಇದೆ. ವಿಲ್ ಸಿ. ಐ ಲಾಸ್ಟ್ ಸಮ್ ಕ್ವಶನ್. ಐ ಆಮ್ ವೇಟಿಂಗ್ ಫಾರ್ ಹಿಸ್ ಆನ್ಸರ್. ಬನ್ನಿ ನೋಡೋಣ ಏನ್ ಮಾತಾಡ್ತಾರೆ ನಮ್ಮ ಹುಡುಗರು ಅಂತ ಹೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್. ಹಲೋ ನಮಸ್ಕಾರ. ಸಾರಿ, ಅದು ನನಗೆ ಬರುತ್ತೆ. ಮಕ್ಕಳು ಕೂಡ ಫ್ರೆಂಡ್ಸ್, ನೋ ಪ್ರಾಬ್ಲಮ್. ಹಂಗ ತಂದಿರೋದಕ್ಕೆ ಎಲ್ಲ ಹೇಳಿದ್ದೆ. ಓಕೆ, ಚೆನ್ನಾಗಿದ್ದೀರಾ? ಪಾರ್ಟ್ 1 ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ, ಖುಷಿ ಆಯ್ತು. ಈಗ ಪಾರ್ಟ್ 2 ಕಂಟಿನ್ಯೂ ಮಾಡೋಣ. ನೆನ್ನೆ ಎಲ್ಲಿ ಸ್ಟಾಪ್ ಮಾಡಿದ್ವಿ ಹೇಳಿ? ನಾನು ಇಂಟ್ರೋ ಆಂಟಿ ನಿಮ್ಮ ಮಗಳು ಇರೋ ಫುಟೇಜ್ ಎಲ್ಲ ಫುಟೇಜ್ ಎಲ್ಲ ಅವಳೇ ತಗೊಂಡ್ಬಿಟ್ಲು ನಿನ್ನೆ. ಇವತ್ತು ಎಷ್ಟು ನಿನ್ನಿಂದ ಸ್ಟಾರ್ಟ್ ಮಾಡೋಣ. ಹಿಂಗಿಂದ ಹೋಗ್ಬಿಡೋಣ ಆಂಟಿ. ಈ ಕಡೆ ಬೇಡ, ಈ ಕಡೆ ಹೋದ್ರೆ ಮಾತು ಸಿಗಲ್ಲ. ಎಸ್, ಟಾಪರ್ ನಾವು ಸ್ಟಾರ್ಟರ್. ಎಸ್ ಯಶು, ಇವತ್ತಿನ ನಿನ್ನಿಂದಾನೇ ಸ್ಟಾರ್ಟ್ ಮಾಡೋಣ. ನಿನ್ನ ಇಂಜಿನಿಯರಿಂಗ್ ಲೈಫ್ ಹೇಗಿತ್ತು? ನೀನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ಯಾ, ನೀನ್ ಏನ್ ಹೇಳ್ತೀನಿ? ಸೊ ಸ್ಟಾರ್ಟ್ ಆಗಿರೋದ್ರಿಂದ ಹೋಗೋಣ ಅಂದ್ರೆ, ಎಸ್ ಎಕ್ಸಾಕ್ಟ್ಲಿ. ಸೊ ಸ್ಟಾರ್ಟ್ ಆಗಿರೋದ್ರಿಂದ ಹೋಗ್ಬೇಕಂದ್ರೆ 2022 ಕಾಲೇಜ್ ಸ್ಟಾರ್ಟ್ ಆಗ್ಬೇಕಿತ್ತು. ಈ DCT ಅವರು ನಮ್ಮನ್ನ ತುಂಬಾ ನಾಯಿ ಇಳಿಸ್ದಂಗೆ ಇಳಿಸಿ ಫೆಬ್ರವರಿ 6ನೇ ತಾರೀಕು 2024ಕ್ಕೆ ನಮ್ಗೆ ಕಾಲೇಜಿಗೆ ಬಿಟ್ರು. ಸೊ ಫಸ್ಟ್ ಓದೆ, ನಾವು ಓದಿದ್ ಮೆಕ್ಯಾನಿಕಲ್ ಅಲ್ವಾ, ಫುಲ್ ಜೋಶ್ ಆಗೋದೆ. ಯಾಕಂದ್ರೆ ಮೆಕ್ಯಾನಿಕಲ್ ಬರೀ ಗಂಡು ಮುತ್ತೈದೆಗಳು ನೋಡಿ ನೋಡಿ ನಮಗೆ ಫುಲ್ ಬೇಜಾರಾಗೋಗ್ಬಿಟ್ಟು. ಆಕ್ಚುಲಿ ಬೇಜಾರಲ್ಲ, ಅಲ್ಲ ಅವ್ರ ಜೊತೆ ಸರೌಂಡಿಂಗ್ ಅಲ್ಲಿ ಇದ್ದಿ ಫಸ್ಟ್ ಕಾಲೇಜಿಗೆ ಹೋಗ್ತೀನಿ. CS ಬ್ರಾಂಚ್ ಬೇರೆ, ಹೆಣ್ಮಕ್ಳು ಜಾಸ್ತಿ ಆಗರ. ಕಾಲ್ ಹಿಡಿತದಂಗೆ ಫುಲ್ ಭಯ ಒಂದೇ ಸಲ. ಏನ್ ಇಷ್ಟು ಅಂದ್ರೆ ನೋಡ್ರಿ ಅಂಟಿ, ಮೆಕ್ಯಾನಿಕಲ್ 4 ಜನ ನೋಡಿದೀನಿ ನಾನು. ಅಲ್ಲಿ ನೋಡಿದ್ರೆ 40-50 ಜನ ಹುಡುಗಿರೇ ಅವ್ರೆ. ಫಸ್ಟ್ ಡೇ ಹೋಯ್ತೀನಿ, ಅದು ಸಾಲ ಕೂತ್ಬಿಟ್ಟಾರ. ಕಾಲ್ ಇಟ್ಟು ಅವತ್ತೇ ಬಂಕು ಫಸ್ಟ್ ಡೇನೆ. ಹೆಣ್ಮಕ್ಳು ನೋಡಿ ಬಂಕ್. ಅದಾದ್ಮೇಲೆ 6 ಸೆಮ್ ಕಷ್ಟಪಟ್ಟಿ, ಏನು ಗೊತ್ತಿಲ್ಲ. ಮೆಕ್ಯಾನಿಕಲ್ ಇಂದ CS ಹೋಗಿರಲ್ಲ. ಸೊ ಅದ್ ಏನಂತಂದ್ರೆ ತುಂಬಾ ಕಷ್ಟ ಆಯ್ತು, ಹೆವಿ ಕಷ್ಟ ಆಯ್ತು. ಎಷ್ಟು ಕಷ್ಟ ಆಯ್ತು ಕಲ್ಲಲ್ಲಿ ಹೇಳಕ್ಕಾಗಲ್ಲ, ಹೇಳಕ್ಕಾಗ್ತಿಲ್ಲ. ಎಷ್ಟು ಕಷ್ಟ ಆಗ್ತಿದೆ. ನೀನ್ ಮುಗಿಸಿದ್ರು ಒಂದ್ ವಾರ ಮುಂಚೆ ಓದಿದೆ, ಅದು ತುಂಬಾ ಕಷ್ಟ. ಗೊತ್ತೇ ಇರ್ಲಿಲ್ಲ ಅಂತಿದ್ರೆ ಒಂದಿನ ಮುಂಚೆ ತುಂಬಾ ಕಷ್ಟ ಆಯ್ತು. ಆಕ್ಚುಲಿ ಟು ಬಿ ಫ್ರಾಂಕ್ ತುಂಬಾ ಕಷ್ಟ ಆಯ್ತು ಆಂಟಿ ಫಸ್ಟ್ 6 ತಿಂಗಳು. ಯಾಕಂದ್ರೆ ಅಲ್ಲಿ ಹೋಗಿ ಬ್ರಾಂಚ್ ಎಂಟ್ರಿ ಆಗಿದ್ದೀನಿ, ಅದನ್ನ ಅರ್ಥ ಮಾಡ್ಕೊಳಷ್ಟು ಇದಾಯ್ತು. 4th ಸೆಮ್ ಇಂದ ಒಳ್ಳೆ ಅದೇ ರಿಪೀಟ್. ಅವಾಗ ಮಾತ್ರ ಆಕ್ಚುಲಿ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ನಂದು 3rd ಸೆಮ್ ಅಲ್ಲಿ ಮಾತ್ರ ಅಸೈನ್ಮೆಂಟ್ ರೆಕಾರ್ಡ್ ಎಲ್ಲ ಬರ್ದಿಲ್ಲ, ಬರ್ಸಿದೀನಿ. ನೆಕ್ಸ್ಟ್ 3rd ಸೆಮ್ ಅವ್ರ ಕೈಲಿ ಮುಗಿಸ್ದೆ. 4th 5th 6th 7th ಗಂಟೆ ಇದ್ದಿದ್ದ ಸಬ್ಜೆಕ್ಟ್ಗೆ ನನ್ನ ಜೂನಿಯರ್ ಇದ್ರು. ಅವಳ ಹೆಸರು ಹೇಳ್ಬೇಕು, ಚೈತನ್ಯ ಅಂತ. ಚೈತನ್ಯ ನೋಡಿ, ನಿಮ್ಮ ಹೆಸರು ಕೂಡ ಹೇಳ್ತಾ ಇದಾರೆ. ಕಷ್ಟಪಟ್ಟು ಬರ್ಕೊಟ್ಟಿದ್ದೆ. ಸೀನಿಯರ್ ಆಗಲ್ಲ ಅಂತ ಗೊತ್ತಿಲ್ಲ, ಏನೋ ಒಂದ್ ಚಾಕ್ಲೇಟ್ ಕೊಡಿಸ್ದಲ್ಲೇ ಬರ್ಸಿದೀನಿ. ಈಗ ಎಲ್ಲಾರು ಡಿಮ್ಯಾಂಡ್ ಮಾಡ್ತಾರೆ ಒಂದ್ ಚಾಕ್ಲೇಟ್ ಬೇಕಂತ, ಏನು ಕೊಡ್ಸಿಲ್ಲ, ಹಂಗೆ ಬರ್ಸಿದೀನಿ. ಪಾಪ ಒಳ್ಳೆ ಹುಡುಗಿ ಅದು. ಏನ್ ಕಷ್ಟ. ಸುಮ್ಮನಿರಮ್ಮ, ಜನ ನೋಡ್ತಿರ್ತಾರೆ, ಏನು ಕೊಟ್ಟಿಲ್ಲ ಅನ್ಕೊಂಡ್ಬಿಡ್ತಾರೆ. ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ತಂಗಿ ಇರ್ತಾರ ಆಂಟಿ, ತಂಗಿನೇ ಚೈಲ್ಡ್ ಮಗು ತರ ಅದಿನ್ನ. ಅದಕ್ಕೆ ನಿನಗೆ ಅದು ಏನ್ ಬರ್ಕೊಟ್ಟಿರೋದು, ರಿಪೋರ್ಟ್ ಬರ್ಕೊಟ್ಟು ಅಸೈನ್ಮೆಂಟ್ ಬರ್ಕೊಟ್ಟಿರೋದು. ಇಲ್ಲ ಅಂದಿದ್ರೆ ನಿನಗೆ ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ. ಸರಿ, ಏನದಕ್ಕೆ ಓ ಮೈ ಗಾಡ್ ಯಶು ಆಂಟಿ, ಅದು 8ನೇ ಸೆಮ್ ಅಲ್ಲಿ ಆಂಟಿ ವಿಧಿ ಇಲ್ದಲೆ ಸ್ಪೋರ್ಟ್ಸ್ ರಿಪೋರ್ಟ್ ಬರ್ತದೆ, ಅದನ್ನು ಬರೀತಿರ್ಲಿಲ್ಲ.
ಗ್ರೇಟ್. ಅದು ಒಂದು ಬ್ಯಾಕ್ ಆಗದೆ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡಿದ್ದಾನೆ. ಕಂಗ್ರೆಸ್ ಯಶು, ಬೇಗ ಜಾಬ್ ಸಿಗ್ಲಿ. ಸೊ ಜಾಬ್ ಸಿಗ್ಲಿ. ಅದ್ ಮುಗಿತು, ಇದೇ ತರ ಎಲ್ಲ ಮಾಡಿ ನೀವು ಹಾಕ್ಬೋದು. ಹೇಳ್ತಾರೆ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ಬೇಕು, ಯಾಕಂದ್ರೆ ನಾವು ಇಂಜಿನಿಯರಿಂಗ್ ಫೀಲ್ಡ್ ಸ್ವಲ್ಪ ಕಮ್ಮಿ. ನಮ್ದು ಒಂದೇ ಇರೋದು ಪಾಯಿಂಟ್, ಎಕ್ಸ್ಪ್ಲೋರ್ ಬಿಫೋರ್ ಎಕ್ಸ್ಪೈರ್ ಅಂತ. ಸೊ ರಿಗ್ರೆಟ್ ಇರಬಾರ್ದು. ಆಗೋಯ್ತು. ಇಂಜಿನಿಯರಿಂಗ್ ಅಮ್ಮ ನೀನು ತುಂಬಾ ಡೀಸೆಂಟ್ ಆಗಿ ಏನೇನ್ ಬೇಡ, ಕೋತಿ ಕೈಗೆ ಎಣ್ಣೆ ಕುಡಿಸ್ದಂಗ ಆಯ್ತು ಅಂತ ಹೇಳ್ಬಿಡು. ಅದಕ್ಕೆ ಡಿಸ್ಕ್ಲೇಮರ್ ಕೊಡ್ತೀವಿ. ಎಣ್ಣೆ ಅಂದ್ರೆ ಅವ್ರು ಹೇಳಿದ್ರಲ್ಲ, ಅಂದ್ರೆ ಎಣ್ಣೆ ಬಂದ್ಬಿಟ್ಟು ಜೀವನ, ಮಂಗಗಳು ಬಂದ್ಬಿಟ್ಟು ನಾವು. ಸೊ ನಮ್ಮನ್ ಕೈಗೆ ಜೀವನ ಕೊಟ್ಟಂಗೆ ಅಂತ ಗಾದಿಲಿ ಹೇಳಿದ್ದು. ಯಾಕೆ ಅದೇ ಎಕ್ಸಾಂಪಲ್ ಬಂತು, ಬೇರೆ ಯಾವ್ದು ಬರ್ಲಿಲ್ವಾ? ಆಂಟಿ ಆಂಟಿ ನೀವು ಹಿಂಗ್ ಅಂತಿರಲ್ಲ, ಈಗ ನಾವ್ ಎಷ್ಟು ಹೇಳ್ತೀವಿ ಅದು ಇಂಜಿನಿಯರ್ ಹುಡುಗರು ರಿಲೇಟ್ ಮಾಡ್ಕೊತಿರ್ತಾರೆ. ಈಗ ಬಟ್ ನಮ್ಮತ್ತ ಅಮ್ಮಂದಿರು ನೋಡ್ತಾ ಇರ್ತಾರಲ್ಲ, ಪ್ಯಾರೆಂಟ್ಸ್ ನೋಡ್ತಿರ್ತಾರೆ, ಅವ್ರು ಥಿಂಕ್ ಮಾಡೋದೇ ಈಗ. ಅಂತ ಅಲ್ವಾ? ಅದೇ ನಾವ್ ಅದಕ್ಕೆ ಡಿಸ್ಕ್ಲೇಮರ್ ಕೊಟ್ಬಿಟ್ಟಿದೀವಿ. ನಾವ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಗಾದೆ ಹೇಳಿರೋದು ಮಂಗನ್ ಕೈ ಮಾಣಿಕ್ಯ ಕೊಟ್ಟಂಗೆ. ಮಾಣಿಕ್ಯನ ಇವನು ಎಣ್ಣೆ ಅಂತ ಹೇಳಿದ್ರೆ ಎಣ್ಣೆ ಈಸ್ ಈಕ್ವಲ್ ಟು ಜೀವನ, ಮಂಗ ಈಸ್ ನಾವಿಬ್ರು. ಇದನ್ನ ಮಂಗಕ್ಕಂತ ಸೇರ್ಸಲ್ಲ, ಸರಿ ಇವ್ರನ್ನ ಮಂಗಕ್ಕಂತ ಸೇರ್ಸಲ್ಲ, ಯಾಕಂದ್ರೆ ಇದು ಸ್ತ್ರೀ ಪ್ರಧಾನ ದೇಶವಾಗಿರೋದ್ರಿಂದ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಪಾಪ ಬಹಳ ಸೈಲೆಂಟ್ ಆಗ್ಬಿಟ್ಲು. ಅಟ್ಲೀಸ್ಟ್ ಒಂದು ಕೂಡ ನೀನ್ ನಿನ್ನೆ ಹೇಳ್ಬಿಟ್ಟಿದ್ದೆಲ್ಲ ಫುಲ್ ಸೈಲೆಂಟ್ ಆಗಿ. ಸೊ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಇಂಟರ್ನ್ಶಿಪ್ ಮಾಡೋದ್ರಲ್ಲೂ ಅದು ಏನೋ ಸ್ಕ್ಯಾಮ್ಗಳು ಮಾಡಿರ್ತೀವಿ, ಬಟ್ ಸ್ಕ್ಯಾಮ್ಗಳಲ್ಲಿ ಹೇಳಂಗಿಲ್ಲ. ಸೊ ಇಲ್ಲಿಗೆ ಮುಗೀತು. ಇಂಟರ್ನ್ಶಿಪ್ ಆಯ್ತು ಅಂತ ಇತ್ತು, ಆನ್ಲೈನಲ್ಲಿ ಇಂಟರ್ನ್ಶಿಪ್ ಮಾಡ್ದು, ಅದು ಮುಗೀತು. ಇಂಟರ್ನ್ಶಿಪ್ ಎಕ್ಸಾಮ್ ಎಲ್ಲ ಸಖತ್ತಾಗಾಯ್ತು, ಪಾಸ್ ಆದು. ಡಿಗ್ರಿ ಸರ್ಟಿಫಿಕೇಟ್ ಒಂದು ಕೈಗೆ ಬರೋದೊಂದು ಬಾಕಿ ಇದೆ. ಬಂದಿದ್ ಫಸ್ಟ್ ಅವ್ರ ಕೈ ಕೊಡ್ಬೇಕು, ಅಮ್ಮನ ಕೈಗೆ ಕೊಡ್ಬೇಕು ಅಷ್ಟೇ. ಇನ್ವೆಸ್ಟ್ಮೆಂಟ್ ಅವ್ರದ್ದು, ಎಸ್ಟಾಬ್ಲಿಷ್ಮೆಂಟ್ ನಮ್ದು. ಗುಡ್ ಬಾಯ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಆಂಟಿ. ಈಗ ನಿನ್ ಸ್ಟೂಡೆಂಟ್ಸ್ಗಳಪ್ಪ, ನಿನಗೆ ಇವತ್ತು ನಿನ್ನೆ ಆಲ್ಮೋಸ್ಟ್ ಇವರು ಎಲ್ಲ ಹೇಳಿದ್ದಾರೆ. ನಿನ್ ಜೂನಿಯರ್ಸ್ಗೆ ಏನ್ ಹೇಳ್ತೀಯಪ್ಪ ನೀನು? ನಿನಗೆ 8 ಸಬ್ಜೆಕ್ಟ್ ಅಂತ ಹೇಳ್ತಿದ್ದೆ ನಿನ್ನೆ. 8 ಸಬ್ಜೆಕ್ಟ್ ಅಂದ್ರೆ ಅಂತ ಅಲ್ಲ, ಓದಬೇಕು, ಅದೇ ಕ್ಲೀನ್ ಆಗಿ ನೀವು SLC ಒಂದು ಪಯಂ ಸರಿ ಒಂದು ಕ್ವಶನ್ ಅನ್ಸಿರುತ್ತೆ, ಯಾರು ಯಾರಿಗೆ ಏನು ಹೇಳಿದರು ಅಂತ. ಅದೇ ಅದಕ್ಕೋಸ್ಕರ ಈಸಿ ತಗೊಳ್ಳೋರು ಯೋಚನೆ ಮಾಡಿ ಈಸಿ ತಗೊಳ್ಳಿ. ಯಾಕಂದ್ರೆ 2 ಸಾಫ್ಟ್ವೇರ್ ಹಾರ್ಡ್ವೇರ್ ಎರಡಕ್ಕೂ ಹೋಗ್ತೀವಂತ ತಗೊಳಂಗಿದ್ರೆ ದಯವಿಟ್ಟು ತಗೊಳಕ್ ಹೋಗ್ಬೇಡ್ರಿ. 2 ದೋಣಿ ಮೇಲೆ ಗಾಡಿ ಇಟ್ಟಂಗೆ ಆಗುತ್ತೆ, ಅಗ್ಲ ಆಗುತ್ತೆ ಅಷ್ಟೇ. ತುಂಬಾ ಮೋಟಿವೇಟ್ ಮಾಡ್ತಾನೆ. ಈ ಮೋಟಿವೇಟ್ ಕೇಳ್ಬಿಟ್ಟು ನನಗೆ ಪಾಪ. This is not motivation, this is self experimental experience ಅಲ್ವಾ? ಏನು ಗೊತ್ತಿಲ್ಲದಲೆ ಈಗೊಂದು ಆಕ್ಸಿಡೆಂಟ್ ಅಲ್ಲ, ಒಂದು ಬುಕ್ ಐತಲ್ಲ ಆಕ್ಸಿಡೆಂಟಲ್ PM ಅಂತ, ಆತರ ಆಕ್ಸಿಡೆಂಟಲ್ ಇಂಜಿನಿಯರ್ಸ್ ನಾವಿಬ್ರು. ಎಕ್ಸಾಕ್ಟ್ಲಿ. ಅವರು ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರು ಏನ್ ಹೇಳ್ತಾರೆ ನೋಡೋಣ ಇವಾಗ. ಸ್ಟೇಜ್ ಇಸ್ ಯುವರ್. ಆಕ್ಚುಲಿ ನೆನೆ ತುಂಬಾ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಇವತ್ತು ಫುಲ್ ಸೈಲೆಂಟ್ ಆಗಿ ಕುತ್ಕೊಂಡಿದ್ದಾಳೆ. ಬಿಹೈಂಡ್ ದ ಸೀನ್ಸ್ ಅಲ್ಲಿ ತುಂಬಾ ಹೇಳಿದೀವಿ, ನಾವು ಮಾತಾಡ್ಬೇಕು ಅಂತ ಬಿಟ್ಟಿರ್ತಿರೋದು. ಅದಕ್ಕೆ ಫುಲ್ ಸೈಲೆಂಟ್ ಆಗಿದೆ. AI is not so easy. ನೀವು ಅನ್ಕೊಂಡಂಗೆಲ್ಲ AI ಈಸಿ ಅಲ್ಲ, ಸಿಕ್ಕಾಪಟ್ಟೆ ಓದ್ಬೇಕು. ಮೆಷಿನ್ ಲರ್ನಿಂಗ್ ಅಂತ, ಡೀಪ್ ಲರ್ನಿಂಗ್ ಅಂತ, ಗೊತ್ತಿಲ್ಲ ಎಷ್ಟು ಯಾವ ಲೆವೆಲ್ಗೆ ಪ್ರೋಗ್ರಾಮಿಂಗ್ ಇದೆ ಅಂದ್ರೆ, ಲೈಕ್ ನನಗೆ ಒಂಥರ ಭಯ ಆಗುತ್ತೆ, ನನಗೆ ಕೆಲಸ ಸಿಗುತ್ತಲ್ವ ಆ ಲೆವೆಲ್ಗೆ. ಓ ಮೈ ಗಾಡ್, ಬಯೋಸ್ ಇದೆಯಾ? ಹಾ, ಸಬ್ಜೆಕ್ಟ್ ಎಲ್ಲ ಬ್ರಾಂಚ್ ಬ್ರಾಂಚ್ ಆಗಿಲ್ಲ ಅಂತ ಯಾವ್ದೋ TOC ಅಂತ ಒಂದು ಸಬ್ಜೆಕ್ಟ್ ಐತೆ. ಫುಲ್ ಫಾರ್ಮ್ ಏನು? ಥಿಯರಿ ಆಫ್ ಕಂಪ್ಯೂಟಿಂಗ್. ನಮ್ಮ ಫ್ಯೂಚರ್ ದಂಡ. ನನ್ನ ಆಂಟಿಗೆ ಅದನ್ನ ಹೇಳ್ತೀನಿ, ದಂಡ ಆಂಟಿ ಅಂತ. ಕಷ್ಟಪಟ್ಟಿರ್ಬೇಕು. ಅವ್ರು ನಿದ್ದೆನ ಮಾಡಿದ್ರು.
ನಾವು ನಿದ್ದೆ ಮಾಡಿ ಹೋಗ್ತೀವಿ ಅಷ್ಟೇ. ಕಷ್ಟ ಇದೆ ಆದ್ರೆ ನೋಡೋಣ ಫ್ಯೂಚರ್ AI ಅಂತ ಹೇಳ್ತಿದ್ದಾರೆ ನೋಡೋಣ AI ಸೊ ತಮ್ದು ಕಷ್ಟ ಅಂತ ಇದ್ದೀರಲ್ಲ ಬ್ಯಾಕ್ಲಾಗ್ ಬ್ಯಾಕ್ಲಾಗ್ ಝೀರೋ ಬ್ಯಾಕ್ಲಾಗ್ ಮತ್ತೆ Zero. ಕಷ್ಟ ಎಲ್ಲ ಇತ್ತು. ಕೆಲ್ಸ ಇಲ್ಲ ಆಯ್ತಾ? ತುಂಬಾ ಶ್ರಮ ಪಡ್ಬೇಕು ಅದೇ ಅದಕ್ಕೆ ಒಂದಿನ ಎಲ್ಲರೂ ಶ್ರಮ ಪಡ್ಬೇಕು, ಶ್ರಮ ಪಡ್ದೆ ಯಾವ್ದಾಗುತ್ತೆ? ಶ್ರಮ ಅಂದ್ರೆ ನಾಟ್ ಲೈಕ್ ದಟ್ ನಾನು ಹೇಳೋದು ಹೆಂಗೆ ಅಂದ್ರೆ ಲೈಕ್ ತುಂಬಾ ಹ್ಯಾಂಡ್ಸ್ ಆನ್ ಪ್ರಾಕ್ಟಿಕ್ಸ್ ಬೇಕು. ಲೈಕ್ ಓಕೆ ಫೈನ್ ಈ ಥಿಯರಿ ಹೋಗಿ ಹಿಂಗ್ ಬರ್ದ್ರಲ್ಲ, ನಮಗೆ ನಾಲೆಜ್ ಇಲ್ಲ ಅಂದ್ರೆ ಔಟ್ಸೈಡ್ ನಾವು ಸರ್ವೆ ಆಗೋದು ತುಂಬಾ ಕಷ್ಟ. AI ಇಟ್ಸ್ ನಾಟ್ ಸೊ ಈಸಿ. ಓಕೆ ಓಕೆ. ಸೊ ನಿನ್ ಜೂನಿಯರ್ಸ್ ಬರೋರ್ಗೆ ಹೇಳ್ತೀರಿ AI ಬೇಡ ಅಂತ? ಇಲ್ಲ AI ತಗೊಳ್ಳಿ, ಕೋಡಿಂಗ್ ಯಾರು ತುಂಬಾ ಇಂಟ್ರೆಸ್ಟ್ ಇದೆ ದಯವಿಟ್ಟು AI ತಗೊಳ್ಳಿ. ಸಿಕ್ಕಾಬಟ್ಟೆ ಬೂಮಿಂಗ್ ಇದೆ. ನಂತರ ಚೀಟಿ ಹಾಕ್ಬಿಟ್ಟೆಲ್ಲ ಹೋಗ್ಬಿಡ್ರಿ. ನೆಕ್ಸ್ಟ್ ಏನೇ ಬಂದ್ರು AI. ಇವನ್ ಲ್ಯಾಪ್ಟಾಪ್ಸ್ ಅಲ್ಲಿ AI ಬರ್ತಿದೆ, ಫೋನ್ಸ್ ಅಲ್ಲಿ AI ಇನ್ಸ್ಟಾಲೇಷನ್ಸ್ ಬರ್ತಿದೆ, ಎವ್ರಿಥಿಂಗ್ ಎಲ್ಲದಕ್ಕೂ AI ಇಂಜಿನಿಯರ್ಸ್ ಬೇಕು. ಬಟ್ ಯಾರು ತುಂಬಾ ಇಂಟ್ರೆಸ್ಟ್ ಪ್ಯಾಷನೇಟ್ ಆಗಿರ್ತಾರೆ ಅವ್ರು ಬರ್ಬೇಕು. ಫೈನ್ ಓಕೆ ನಾವು ಮಾಡೋಣ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಓಕೆ. AI ಸವಸ 30 ಉಪವಾಸ. ಓಕೆ, ನೈಸ್ ನೈಸ್ ಇಂಟ್ರೊಡಕ್ಷನ್ ಕೊಟ್ರಿ, ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ಸ್ ಅದು ಮುಗೀತು ನೋಡ್ರಿ. ನೋ ನೋ ನೋ, ಇನ್ನು ಇವಾಗ ಸ್ಟಾರ್ಟು, ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಅಷ್ಟೇನೆ. ನೀವು ಕಾಲೇಜಲ್ಲೆಲ್ಲ ಐನೋ ನೀವು ಓದೋದಕ್ಕಿಂತ ಎಂಜಾಯ್ ಮಾಡಿರೋದೇ ಜಾಸ್ತಿ ಅಂತ. ನಮ್ ಕಾಲೇಜ್ 75% ಅಟೆಂಡೆನ್ಸ್ ಕಂಪಲ್ಸರಿ ಬಂಕ್ ಹಾಕಕ್ಕಾಗಲ್ಲ. ನಮ್ ಕಾಲೇಜಲ್ಲಿ ಅಂತ ಫೆಸಿಲಿಟೀಸ್ ಇಲ್ಲ. ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರು ರೂರಲ್ ಅಲ್ಲಿ ಇರೋದು ಏನೂ ಇಲ್ಲ. BMTC ಬಸ್ ಅವೈಲಬಿಲಿಟಿ ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಸೇಮ್ ಲೈಕ್ ಸ್ಕೂಲ್ಗೆ ಹೋಗಿ ಬಂದಿರೋ ತರ ಫೀಲ್. 850 to 450 ಕಾಲೇಜ್ ಫೀಲಿಂಗ್ ಇದೆ. ಬಟ್ ಕಾಲೇಜಲ್ಲಿ ವರ್ಷಕ್ಕೆ 2 ಸತಿ ಫೆಸ್ಟ್ ಮಾಡಿದ್ರೆ ಅವತ್ತು ಮಾತ್ರ ಖುಷಿ ಆಗುತ್ತೆ. ಅಷ್ಟು ಬಿಟ್ರೆ ಕಾಲೇಜ್ ಆಲ್ವೇಸ್ ಎ ಜೈಲ್. ಅಯ್ಯೋ, ಏನ ಕಾಲೇಜ್ ಲೈಫ್ ಅದೇ ಒಪ್ಪಿದೀನ? ಆಂಟಿ ನಂದು ಕಾಲೇಜ್ ಲೈಫ್ ಹೇಳ್ಬೇಕಂದ್ರೆ ತುಂಬಾ ಕಷ್ಟ ಆಂಟಿ. ಬೆಳಿಗ್ಗೆ ಸೀರಿಯಸ್ ಆಗ್ಬಿಟ್ಟಿದೆ ಇಶ್ಯೂ ಈಗ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಆ ಬಸ್ ಹಿಡ್ದು ಒಂದು 401 ಏನಂತ ಒಂದು ಬಸ್ ಐತಂತೆ ನೆಲಮಂಗಲದಿಂದ ಯಲಹಂಕಕ್ಕೆ. ಲಾಸ್ಟ್ ಸೀಟಲ್ಲಿ ನಿದ್ದೆ ಮಾಡ್ಕೊಂಡು ಹೋಗ್ತೀವಿ. ಎಷ್ಟು ಕಷ್ಟ ಗೊತ್ತಂటే ಲಾಸ್ಟ್ ಸೀಟಲ್ಲಿ ನಿದ್ದೆ ಮಾಡೋದು ಯಾರಿಗೂ ಈಸಿ ಇಲ್ಲ. ನಿದ್ದೆ ಮಾಡ್ಕೊಂಡು ಕರೆಕ್ಟಾಗಿ 9 ಗಂಟೆ ಕಾಲೇಜಿಗೆ ಹೋಗಿ ಬೇಜಾರಾಯ್ತು 11:30 ಆಚೆ ಇದ್ದು ಬಂದು ತುಂಬಾ ಕಷ್ಟಪಟ್ಟಿದೀವಿ ಆಂಟಿ. ಸೂಪರ್ ಯಶ್, ಸೂಪರ್. ನಿಮ್ಮ ಅಮ್ಮನ ಕೇಳ್ತೀನಿ ಈ ಬಗ್ಗೆ, ನೀವ್ ಹೇಳ್ರಿ ಅವ್ನು ಎಷ್ಟು ಕಷ್ಟಪಟ್ಟಿದ್ದಾನೆ, ನೀವೆಷ್ಟು ಸಪೋರ್ಟ್ ಮಾಡಿದೀರ ಅಂತ ಅಷ್ಟೇ. ಓಕೆ, ಆಪ್ಷನ್ನೇ ತಗೊಳ್ಳಿಲ್ಲ ಆಂಟಿ. ಯಾಕಂದ್ರೆ ಅದು ನಂದು ಹೆಂಗೆ ಅಂದ್ರೆ ಮೆಕ್ಯಾನಿಕಲ್ ಇಂದಿದ್ದಲ್ಲ CS ಗೆ ಹೋಯ್ತಿದ್ನಲ್ಲ, ಕಾಂಪಿಟೇಷನ್ ಜಾಸ್ತಿ ಇರೋದು ಹೆಂಗಿದ್ರು. ಯಾಕಂದ್ರೆ CS ಗೆ ಹೋಗಿ ಇವಾಗ ಎಲ್ಲಾ ಬ್ರಾಂಚ್ ಚೇಂಜ್ ಆಯ್ತಲ್ಲ, ನಾನು ಸಿಕ್ಕಿದ ಚಾನ್ಸ್ ಅಂತ ಹೋದೆ. ಮೆಕ್ಯಾನಿಕಲ್ ಅವರೆಲ್ಲ ಅಲ್ಲೇ ಸೊ ಹಂಗಾಗಿ ಅವ್ನು ಕೂಡ ವೇಟ್ ಮಾಡ್ಬೋದಿತ್ತು. ಇವಳದು ಅದೇ ಆಯ್ತು. ಸೊ ಇನ್ನೊಂದ್ ಏನ್ ಹೇಳ್ತೀವಿ ಅಂದ್ರೆ ಅವಸರವೇ ಅಪಘಾತಕ್ಕೆ ಕಾರಣ. ಫಸ್ಟ್ ಸೆಲೆಕ್ಷನ್ ಕಾಲೇಜ್ ಇಸ್ ವೇಸ್ಟ್ ಆಫ್ ದ ಮನಿ ಅಂತ. ಓ ಅಲ್ಲ, ಡೆಡ್ಲಿ ಆಪೋಸಿಟ್. ಇವನು ವೇಟ್ ಮಾಡಿ ಕೊನೆಗೆ ಏನೇನೋ ಆಗೋಯ್ತು. ನಮ್ಮ ಲೈಫ್ PU ಇಂದ ಇಂಜಿನಿಯರಿಂಗ್ ಹೋಗೋ ಲೈಫ್ ಆ ತರ ಇದೆ. ಹೌದು, ಆ ತರ ಮೇಸ್ತ್ರಿ ಆಗಿ ಹೋಗ್ತೀನಿ ಅಂದ್ಬಿಟ್ಟು ಇಸ್ತ್ರಿ ಮಾಡಕ್ ಹೋಗಿದ್ದ. ಆಕ್ಚುಲಿ ಏನಕ್ಕೆ ಬೇರೆಯವ್ರಿಗೆ ತುಂಬಾ ಇದು ಕಾಮಿಡಿ ಆಯ್ತಲ್ಲ ಗೈಸ್, ಮೋಟಿವೇಶನ್ ತುಂಬಾ ಹೇಳ್ತಾ ಇದಾರೆ. ಇದು ನಾನು ಎಡಿಟಿಂಗ್ ಅಲ್ಲಿ ಕಟ್ ಮಾಡಲ್ಲ, ಆದ್ರೂ ಕೇಳ್ರಿ. ಮೋಟಿವೇಶನ್ ಕೇಳ್ಬೇಕು. ಪೇರೆಂಟ್ಸ್ ಏನ್ ಥಿಂಕಿಂಗ್ ಇರುತ್ತೆ ಅಂತ. ನಾವ್ ಈ ತರ ಕೋತ್ಗಳು ಈ ತರ ಆಡಿದ್ರೆ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಿರ್ತಾರೆ. ತಾಯಿಯವರ ಮಾತನ್ನು ಕೇಳ್ಬೇಕು. ಹೌದು, ಹೇಳ್ಬೇಕು ಅಲ್ವಾ ಅಂತ. ಅದು ಮೆಚೂರ್ಡ್, ಇದು ಪ್ರೀ ಮೆಚೂರ್ಡ್ ಅಷ್ಟೇ ವ್ಯತ್ಯಾಸ. ಓಕೆ, ಇವಾಗ ನಾನು ಕೆಲವೊಂದು ಕ್ವಶನ್ಸ್ ಕೇಳೋಣ. ಅದಕ್ಕೂ ಮುಂಚೆ ನೀವು ಬೇರೆ ಇನ್ನೇನಾದ್ರೂ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳೋದು? ಇಂಜಿನಿಯರಿಂಗ್ ಏನಿಲ್ಲ ಆಂಟಿ, ಕರೆಕ್ಟ್ ಆಗಿ 5 ಮಾಡಿಲ್ ಓದು, ಅದ್ರಲ್ಲಿ 4 ಮಾಡಿಲ್ ಪಕ್ಕ ಆಗು, 5ನೇ ಮಾಡಿಲ್ ಆಪ್ಷನ್ ಹಿಡ್ಕ, 3 ಮಾಡಿಲ್ ಪಕ್ಕ ಬರಿ, 4ನೇ ಮಾಡಿಲ್ ಆ ಕಡೆ ಈ ಕಡೆ ಬರಿ, 5ನೇ ಮಾಡಿಲ್ ಒಂದು ಕ್ವಶನ್ ಬರ್ಬಿಟ್ಟು ಪಾಸ್. ಓಕೆ, ಗುಡ್. ಆಮೇಲೆ ನಾನು ಇದಕ್ಕೂ ಮುಂಚೆ ಇನ್ನೊಂದು ಕ್ವಶನ್ ಕೇಳಬೇಕು ಅಂದ್ರೆ, ಬಿಕಾಸ್ ಇದು ಸೀರಿಯಸ್ ಕ್ವಶನ್ಸ್, ಇದು ಪಬ್ಲಿಕ್ ಗೆ, ಬಿಕಾಸ್ ಗೊತ್ತಿಲ್ಲದಿರೋರಿಗೆ ಬರೀ ಇಂಜಿನಿಯರಿಂಗ್ ಈಗ ಪ್ರತಿಯೊಬ್ರು ಕೂಡ
ಯಾರನ್ನೇ ಕೇಳಿದ್ರು ಇಂಜಿನಿಯರಿಂಗ್ ಓದಬೇಕು ಅದನ್ನ ಬಿಟ್ಟು ಬೇರೆ ಬೇರೆ ಕೋರ್ಸ್ಗಳು ತುಂಬ ಇದ್ದಾವೆ ಇಂಜಿನಿಯರಿಂಗ್ ಫೀಲ್ಡ್ ಬಿಟ್ಟು. ಸೊ ಅವ್ರುಗಳಿಗೆ ನಿಮ್ಮ ಆಯ್ಕೆ ಏನಂತ ಹೇಳ್ತೀರಾ? ನಾವು ಈ ಇಂಜಿನಿಯರಿಂಗ್ ಬಿಟ್ಟು ಬೇರೆದಕ್ಕೂ ಹೋಗ್ಬೋದಾ, ಅದರಲ್ಲೂ ಫ್ಯೂಚರ್ಸ್ ಇದೆಯಾ, ಅಥವಾ ಇಂಜಿನಿಯರಿಂಗಲ್ಲೇ ಕಂಟಿನ್ಯೂ ಮಾಡಬೇಕಾ? ಇವಾಗ ಲೈಕ್ ಇಫ್ ಯು ವಾಂಟ್ ಅವನಿಗೆ ನಾನು ಪ್ರೊಫೆಷನಲ್ ಆಗಿ ನಾನು ಟೆಕ್ನಿಕಲ್ ಫೀಲ್ಡ್ಗೆ ಹೋಗ್ಬೇಕಂದ್ರೆ ಈ ಕ್ಯಾನ್ ಚೂಸ್ ಇಂಜಿನಿಯರಿಂಗ್. ಬಟ್ ಇಂಜಿನಿಯರಿಂಗ್ ಬಿಟ್ಟು ತುಂಬಾ ಇದೆ, BSc, ಇವಾಗ ಕಾಮರ್ಸ್ ರಿಲೇಟೆಡ್ ಹೋದ್ರೆ ಅವನು BCom, ಮತ್ತೆ ಅದರಲ್ಲೂ ಅವನು ಲೈಕ್ ಈ ವಾಂಟ್ ಟು ಕಮ್ ಟು IT ಫೀಲ್ಡ್ ಅಂದ್ರೆ BCA ಇದೆ. ಮತ್ತೆ BSc ಲೇ ನಿಮ್ಗೆ ತುಂಬಾ ತರ ಆಪರ್ಚುನಿಟೀಸ್ ಇದೆ, ತುಂಬಾ ಎಕ್ಸ್ಪ್ಲೋರ್ ಮಾಡೋದು, ಅಗ್ರಿಕಲ್ಚರ್ ಪ್ರತಿಯೊಂದು ಇದೆ. ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಬೇಕು. ನಾನು ಲೈಕ್ ಐ ವಿಲ್ ಬಿ 3 ವರ್ಷಕ್ಕೆ ಎಜುಕೇಶನ್ ಮುಗಿಸ್ಕೋಬೇಕು, ಚೆನ್ನಾಗಿ ಓದ್ಬೇಕಂದ್ರೆ ಇಂಜಿನಿಯರಿಂಗ್ ಬಿಟ್ಟು ಇನ್ನು ತುಂಬಾ ಓಪನ್ ಸೋರ್ಸ್ ಇದೆ. ಬಟ್ ಅವ್ನು PU ಬೇಸ್ ಬಯಾಲಜಿ ತಗೊಂಡಿರ್ಬೇಕು. CS ತಗೊಂಡಿದ್ರೆ ಈ ವಿಲ್ ಬಿ ಹ್ಯಾವಿಂಗ್ ಜಾಸ್ತಿ ಆಪ್ಷನ್ಸ್ ಇರಲ್ಲ, ಲಿಮಿಟೆಡ್ ಆಪ್ಷನ್ಸ್ ಇದೆ. ಕಾಂಪಿಟೇಷನ್ ತುಂಬಾ ಅಂತ ಕೇಳ್ಪಟ್ಟಿದ್ದೀನಿ. ಈಗ ಪ್ರತಿಯೊಬ್ರು ಕೂಡ CS, IT ಇಂಜಿನಿಯರ್ಸ್ ಇದೇ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಏನಾಗುತ್ತೆ ಫ್ಯೂಚರ್ ಅಲ್ಲಿ? ಅಂಟಿ ಇಲ್ಲಿ ಇದೇನಾಗೈತೆ ಅಂದ್ರೆ, ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ, ಅಪ್ಪ ಹಾಕಿದ ಅಲಿಮರ ಅಂತ 4 ಬ್ರಾಂಚ್ ಹೇಳ್ತಾರೆ. ಬೇರೆ ಬ್ರಾಂಚ್ಗಳು ಅವೆ, ಬೇರೆ ಬ್ರಾಂಚ್ ಓಪನಿಂಗ್ಸ್ ಅವೆ. ಬಟ್ ಯಾರು ಏನು ಮಾಡಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಊರ್ ಕಡೆ ಇದ್ರ ಕಡೆ ಎಲ್ಲ ಹೋದ್ರೇನಂತೆ, ಅವ್ನ್ CS ಮಾಡ್ಕೊಂಡು ಅಲ್ಲಿ ಆ ಕೆಲ್ಸಕ್ಕೆ ಹೋಗಿದ್ದಾನಂತೆ, ಇವನ್ ಮೆಕ್ಯಾನಿಕಲ್ ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ದಾನಂತೆ. ಇಂಜಿನಿಯರಿಂಗ್ ಮಾಡ್ಕೊಂಡು ಲೈಕ್ ಬೇರೆ ಬ್ರಾಂಚ್ ಮಾಡ್ಕೊಂಡು ಅದನ್ನ ತಾಣದದು EC, ENC, CS, ಮೆಕ್ಯಾನಿಕಲ್, ಸಿವಿಲ್, ಈ 5 ಬ್ರಾಂಚ್ ಅಪ್ಪ ಹಾಕಿದ ಅಲಿಮರ ಅಂದ್ಬಿಟ್ಟು ಅದಕ್ಕೆ ಹೋಗಕ್ ಬಿಡ್ತಾರೆ, ಬೇರೆ ಅದಕ್ಕೆ ಆಪ್ಷನ್ ಕೊಡಲ್ಲ. ಟು ಬಿ ಫ್ರಾಂಕ್ ಇಲ್ಲಿ ಇನ್ನೊಂದ್ರೆ ಪ್ರಿಂಟಿಂಗ್ ಇಂಜಿನಿಯರಿಂಗ್ ಇದೆ, ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಐತೆ, ಬಯೋಟೆಕ್ನಾಲಜಿ ಇದೆ, ಪೆಟ್ರೋಲಿಯಂ ಇಂಜಿನಿಯರಿಂಗ್ ಐತೆ, ಏರ್ಕ್ರಾಫ್ಟ್ ಮ್ಯಾನೇಜ್ಮೆಂಟ್ ಐತೆ, ಏರೋನಾಟಿಕಲ್ ಐತೆ, ಏರೋಸ್ಪೇಸ್ ಇದೆ, ಎಷ್ಟೊಂದಿದೆ. ಈಗ ನೀವು ಏನೋ ಏರ್ ಡಿಪಾರ್ಟ್ಮೆಂಟ್ ಲೈಕ್ ಈ ತರ ಏರಿಂದು ಏನೇ ಏರೋಪ್ಲೇನ್, ಏರೋನಾಟಿಕಲ್ ಆ ಕಡೆ ಹೋಗ್ಬೇಕಂದ್ರೆ ಅದನ್ನೆಲ್ಲ ಇದೆ. ಬಟ್ ಇಲ್ಲಿ ಏನಂದ್ರೆ ಅದೇ ಜನಗಳನ್ನ ಫುಲ್ ತೊಳ್ತಾರೆ. ಅದು ಇನ್ನೇ ಹೆಂಗಾಯ್ತಂದ್ರೆ ಲೈಕ್ ಅವ್ರು ಮಾಡಿದ್ದಾರೆ, ಅವ್ರು ಮಾಡಿರೋದು ನನಗೆ ಸಿಗುತ್ತೆ ಅನ್ನೋ ಮೆಂಟಲಿಟಿ ಅಲ್ಲಿ ಬಂದಾಗ ನಮಗೂ ಅದನ್ನೇ ಪ್ರೆಷರ್ ಅದ್ ಮಾಡ್ತಾರೆ. ಹಂಗಲ್ಲ, ಅವ್ರ ಮಕ್ಳಿಗೆ ಯಾವ್ದು ಇಂಜಿನಿಯರಿಂಗ್ ಮಾಡ್ತಾರೆ, ಓಕೆ ಇಂಜಿನಿಯರಿಂಗ್ ನಿಮ್ಗೆ ಮಾಡಕೈತೆ, ಅವ್ರಿಗೆ ಇಂಜಿನಿಯರಿಂಗ್ ಆಪ್ಷನ್ ಕೊಡ್ತೀರಾ, ಕೊಟ್ರೆ ನೀವ್ ಯಾವ್ದು ತಗೋಬೇಕು, ನಿಮಗೆ ಇಂಟ್ರೆಸ್ಟ್ ಐತೆ ಅದ್ರಲ್ಲಿ ಐತೆ ಓಪನಿಂಗ್ಸ್ ಐತೆ ಅಂತ ತರಬೇಕು. ಈಗ ನಿಮಗೆ ಅವ್ರು ಯಾರೋ ಬೇರೆ ಆ ಇಂಜಿನಿಯರ್ ಆಗಿದ್ದಾರೆ ಅಂದ್ಬಿಟ್ಟು ಅದನ್ನ ತಂದ್ಬಿಟ್ಟು ಈ ಮಕ್ಳ ಮೇಲೆ ಹಾಕೋದು ತಪ್ಪಾಗ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಮಿಸ್ ಆದ್ರು ಏನೋ ಡಿಟೈನ್ ಆದ್ರು ನಾವು ಆಮೇಲೆ ಇನ್ನೊಂದು ಡೈಲಾಗ್ ಗೊತ್ತಾ, ಅಷ್ಟು ಕಡ್ದೆ ನೀವು ಓದ್ಲಿಲ್ಲ ಡಿಟೈನ್ ಆದ್ರೆ. ನಾನು ಅದನ್ನೇ ಹೇಳೋದು, ಅವ್ರ ಮಕ್ಳಿಗೆ ಯಾವ ಬ್ರಾಂಚ್ ಇಂಟ್ರೆಸ್ಟ್ ಇರುತ್ತೆ, ಅಪ್ಪ ಹಾಕಿದ ಅಲ್ಮರ, ತಾತ ಹಾಕಿದ ಅಲ್ಮರ ಅನ್ನೋದೆಲ್ಲ ಬಿಟ್ಬಿಡ್ರಿ, ಇಂಟ್ರೆಸ್ಟ್ ಇರೋ ಬ್ರಾಂಚಿಗೆ ಹೋಗಿ. ಯಾಕಂದ್ರೆ ಇಂಟ್ರೆಸ್ಟ್ ಅಪರ್ಚುನಿಟೀಸ್ ಇರುತ್ತೆ. ಯಾಕಂದ್ರೆ ಇಂಟ್ರೆಸ್ಟಿಂಗ್ ಇರೋ ಬ್ರಾಂಚಿಗೆ ಹೋಗೋದಂದ್ರೆ ನಾವು ರಿಸರ್ಚ್ ಜಾಸ್ತಿ ಮಾಡಿರ್ತೀವಿ ಆ ಬ್ರಾಂಚ್ ಇಂದ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ. ಹಂಗಾಗಿ ನಾನು ಅದ್ರ ಮೇಲೆ ಹೋಗಿ ಅಂತ ನಾನು ಹೇಳ್ತೀನಿ. ಇಲ್ಲಿ ಮೇ ಬಿ ಹೇಳ್ತಾರೆ ಪೇರೆಂಟ್ಸ್ ಹೇಳೋದೇನು, ಅವ್ರದ್ದು ಹೇಳೋದು ಒಂದು ಇದಿರುತ್ತೆ. ಅವ್ರ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಮಾಡಿದರೆ ಅಷ್ಟು ಸಂಬಳ ಬರುತ್ತೆ, ಇಷ್ಟು ಸಂಬಳ ಬರುತ್ತೆ, ಲೈಫ್ ಸೆಟ್ಲ್ ಆಗುತ್ತೆ ಅಂತ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ, ಕಾಂಪಿಟೇಷನ್ ಜಾಸ್ತಿ ಐತೆ ಅನ್ನೋದು ನೋಡಲ್ಲ. ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಐತೆ ಅಂದ್ರೆ ಅಲ್ಲಿ ಇಲ್ಲಿ ಏನಂದ್ರೆ ಅಲ್ಲಿ ಅವ್ರು ಇದನ್ನ ನೋಡೋದ್ರಿಂದ ನಮಗಿಲ್ಲಿ ಜಾಬ್ ಸಿಗಲ್ಲ. ಆಮೇಲೆ ಜಾಬ್ ಸಿಗ್ಲಿಲ್ಲ ಮತ್ತೆ ಅವ್ರ ಮನೆ ಪ್ರೆಷರ್ ಸ್ಟಾರ್ಟ್. ಇಷ್ಟು ತಿಂಗಳು ಇಲ್ಲಿ ಮನೇಲಿ ಇದೆಯಾ, ಕೆಲ್ಸ ಇಲ್ಲ, ಬೆಳಗಿಂದ ಇಲ್ಲೇ ಇರ್ತೀಯ, ಮಾಡಕ್ಕೇನಿಲ್ಲ, ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ಎಕ್ಸಾಕ್ಟ್ಲಿ ಇದೊಂದು ಪಾಯಿಂಟ್, ಎಷ್ಟೋ ಜನ ಅವ್ರು ಓದಿರೋದನ್ನ ಬಿಟ್ಟು ಬೇರೆ ಔಟ್ ಆಫ್ ಫೀಲ್ಡ್ ಕೆಲಸ ಮಾಡೋದು ತುಂಬಾ ಎಕ್ಸಾಂಪಲ್ಸ್ ಇದೆ. ಅವ್ರ ಅಪ್ಪ ಅಮ್ಮ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಇಂಜಿನಿಯರಿಂಗ್ ಮೇಲೆ ಕೆಲಸ ಮಾಡ್ತಿದ್ದಾನೆ, ಅವಳ ಪಾಪ ಸಾಫ್ಟ್ವೇರ್ ಪಾಪ ಹುಡುಗಿ BPO ಮಾಡಿರ್ತಾಳೆ, BPO ಕಾಲ್ ಸೆಂಟರ್ ಮಾಡಿರ್ತಾರೆ, ಡೇಟಾ ಎಂಟ್ರಿ ಜಾಬ್ಸ್ ಮಾಡ್ತಿರ್ತಾರೆ. ಅದಕ್ಕೆ ಎಲ್ರು ಇಂಜಿನಿಯರಿಂಗ್ ಅನ್ನೋದಕ್ಕಿಂತ ಬೇರೆ ಫೀಲ್ಡ್ ಗಳು ಇದೆ, ಬೇರೆ ಕೋರ್ಸಸ್. ಇಂಜಿನಿಯರಿಂಗ್ ಅಂದ್ರೆ ಬೇರೆ ಬ್ರಾಂಚ್ ಗಳು ಅವೆ, ಆಪರ್ಚುನಿಟೀಸ್ ಇರೋ ಬ್ರಾಂಚ್ ಗಳು ಅವೆ. ಮನೇಲಿ ಹೇಳಿದ್ರು ಅದನ್ನೇ ಹೇಳಿದ್ರು ಅಂತ ರಿಸರ್ಚ್ ಮಾಡಿ. ನಾವ್ ಮೊದ್ಲೇ ಯಾಕೆ ಮನೇಲಿ ಹೇಳೋದು ತಪ್ಪಂತ ಹೇಳಲ್ಲ ಆಂಟಿ, ನೀವು ರಿಸರ್ಚ್ ಮಾಡಿ. ನಿಮಗೆ ಜಾಬ್ ಓಪನಿಂಗ್ಸ್ ಇದೆ, ಇದಕ್ ಸಿಗುತ್ತೆ ಅಂದ್ರೆ ಮಾತ್ರ ನಿಮ್ ಇಂಟ್ರೆಸ್ಟ್ ಬ್ರಾಂಚ್ ಆಗಿದ್ರೆ ಮಾತ್ರ ಹೋಗಿ. ಈಗ ಒಬ್ರು ಕೋಡಿಂಗ್ ಸ್ಕಿಲ್ಸ್ ಇರುತ್ತೆ, ಅವ್ರು CS ಬರ್ಬೋದು. ಈಗ ನಾನು ಕೋಡಿಂಗ್ ಸ್ಕಿಲ್ಸ್ ಇರಲ್ಲ, ಅವ್ನ್ CS ಮನೇಲಿ ಹೇಳಿದ್ರು ಅಂದ್ಬಿಟ್ಟು CS ಬಂದ್ಬಿಟ್ಟು ಸುಮ್ ಕಷ್ಟ ಪಡಬಹುದು, ಬರಕ್ಕೆ ಹೋಗ್ಬಾರ್ದು. ಆತರ ನಾನು ಹೇಳೋದು. ಒಬ್ಬೊಬ್ರಿಗೆ ಆರ್ಕಿಟೆಕ್ಚರ್ಸ್ ತುಂಬಾ ಇಷ್ಟ, ಮನೆ ಡಿಸೈನ್ ಮಾಡೋದು. ನೀನ್ ಅದೇನಾಗ್ತೀಯ, ನೀನ್ ಸಾಫ್ಟ್ವೇರ್ ಆಗುತ್ತೆ ಪಾಪ, ಅಲ್ಲಿ ಕುತ್ಕೊಂಡು ಅವ್ರು ಯೋಚನೆ ಮಾಡ್ತಿರ್ತಾರೆ. ಆಫ್ಟರ್ ಇಂಜಿನಿಯರಿಂಗ್ ನಾನು ಈ ಕೋರ್ಸ್ ಮಾಡ್ಲೇಬೇಕು, ಇಟ್ ಇಸ್ 8 months ಕೋರ್ಸ್, ನಾನು ಇದು ಮಾಡ್ಲೇಬೇಕು ಅಂತ. ಆ ಹುಡುಗ ಪಾಪ ಅಷ್ಟು ಓದಿರೋದೇ ಏನೋ, ಅವ್ರು 8 ತಿಂಗಳು ಅವ್ನ ಕಾನ್ಸಂಟ್ರೇಷನ್ ಫುಲ್ ಇಂಜಿನಿಯರಿಂಗ್ ಮುಗಿಸ್ಬೇಕು, ಅವ್ನು ನೆಕ್ಸ್ಟ್ ಆ ಕೋರ್ಸ್ ತಗೊಂಡು ಅವ್ನು ಅದೇ ಆಗ್ಬೇಕು ಅಂತಾನೆ ಫಿಕ್ಸ್ ಆಗಿರ್ತಾನೆ. ಸೊ ದಟ್ ಎಲ್ಲ ಮನೆಯಿಂದ ಚೇಂಜಸ್ ಆಗ್ಬೇಕು ಫಸ್ಟ್ ಅಷ್ಟೇ. ಯಾಕಂದ್ರೆ ಇಬ್ರು ಕೇಸಲ್ಲೂ ನಾನು ಆ ಮಿಸ್ಟೇಕ್ಸ್ ಮಾಡಿದೀನಿ, ನಾನು ಕೂಡ ಪ್ರೆಷರ್ ಹಾಕಿದೀನಿ ಇದನ್ನೇ ಓದ್ಬೇಕು ಅಂತ. ಸೊ ಬಿಕಾಸ್ ಆಫ್ ದಟ್
ಆ ರೀಸನ್ನೇ ಆ ರೀಸನ್ನಿಂದನೇ ನಿಮ್ಗೆ ಈ ಕ್ವಶನ್ಸ್ನ ಕೇಳಿದ್ದು. ನನ್ನಂತ ಎಷ್ಟೋ ಪೇರೆಂಟ್ಸ್ಗಳು ಇದೇ ಥರ ಪ್ರೆಸರ್ ಹಾಕಿ ಮಕ್ಕಳಿಗೆ ನೀನು ಇದನ್ನೇ ಓದು ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ಕೂಡ ಬೇರೆ ಫೀಲ್ಡ್ ಇದೆ, ಮಕ್ಕಳಿಗೂ ಕೂಡ ಚಾಯ್ಸ್ ಕೊಡೋಣ ನಾವು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ಅವಾಗ ನಿಮಗೆ ಅಧಿಕಾರ ಇರುತ್ತೆ, ನಾನು ಹೇಳಿದ್ ತಾಣ್ಲಿಲ್ಲ ನೀನ್ ಮಾಡ್ಕೊಂತಪ್ಪ ಅನುಭವಿಸು ಅಂದಾಗ ನೀವು ಅಲ್ಲಿಂದ ದೂರ ಆಗ್ಬೋದು. ಆಕ್ಚುಲಿ ಟು ಬಿ ಫ್ರಾಂಕ್ ನನಗೆ ಇಂಟ್ರೆಸ್ಟಿಂಗ್ ಇರೋ ಫೀಲ್ಡ್ ಅಂದ್ರೆ ಸೌಂಡ್ ಇಂಜಿನಿಯರಿಂಗ್. ನಾನ್ ಮಾಡಿರೋದು ಕಂಪ್ಯೂಟರ್ ಇಂಜಿನಿಯರಿಂಗ್. ನೋಡಿ ನಾನು ಆಲ್ರೆಡಿ ಹೇಳಿದ್ದೀನಿ ಈಗ, ಆದ್ರೆ ಅವ್ನು ಎಷ್ಟು ಹೇಳ್ತಾ ಇರೋದು ಅದ್ರಲ್ಲಿ ಹಿಂಗ್ ಹೇಳ್ತಾರೆ. ಹಿಂಗ್ ಹೇಳ್ದಾಗ ಇನ್ನೊಂದ್ ಇದೇನೈತೆ, ಏಜ್ ಬಾರ ಆಯ್ತು ಅಂದ್ರೆ ಕೆಲ್ಸ ಇರಲ್ಲ, ಆಮೇಲೆ ಮೊದ್ಲೇ ಒಂದ್ ನಿಮಿಷ, ಇಲ್ಲಿ ಓದಕ್ಕೆ ಏಜ್ ಕೇಳಲ್ಲ ಅಂತೆ, ಜಾಬ್ ರೋಲಿಗೆ ಇದಾಗುತ್ತೆ. ಯಾಕಂದ್ರೆ ನಾವು ಈಗಿತ್ತು ಅಂದ್ರೆ ಈಗ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ ಮುಂದೆ ಬರ್ತಾ ಇರ್ತೀವಿ. ಆಗ ಸಡನ್ ಮದ್ದಿಗ್ ಬಂದ್ಬಿಟ್ಟು ಹೋಗ್ರಿ ಅಂದ್ರೆ ನಂಗಿಂತ ಮೊದ್ಲೇ ಪ್ರೋ ಆಗಿರೋ ಬಂದ್ಬಿಡ್ತಾರೆ, ಆತರ ಹಿಂದೆ ಉಳಿತೀವಿ. ಅದ್ರದ್ದು ನಾನು ಹೇಳ್ತಿರೋದು ಇಲ್ಲಿ ಟಿಪ್ಪರ್ಲಾಗ ಹಾಕಿ ಈ ಡೈಲಾಗ್ ಹೇಳಿದ್ರೆ ಕೇಳಕ್ಕೆ ಹೋಗ್ಬೇಡ್ರಿ, 100% ಆಗಲ್ಲ ಅದು. ನಾನು ಬರ್ಕೊಡ್ತೀನಿ. ಒಂದ್ಸಲಿ ನೀವು ಜಾಬಿಗೆ ಹೋದ್ರೆ ಮನೆ ಪ್ರೆಷರ್ ಸ್ಟಾರ್ಟ್, ಕೆಲ್ಸ ಮಾಡ್ಲೇಬೇಕು, ಅದಿದು ಅಂತ EMI ಅಂತ ಎಲ್ಲ ನಾವ್ ಹಾಕಲ್ಲ ಅಂದ್ರೆ ಕಮಿಟ್ಮೆಂಟ್ಸ್ ಗಳು ಜಾಸ್ತಿ ಬಂದಿರುತ್ತೆ. ಆಗ ನಿಮಗೆ ಕೆಲ್ಸ ಬಿಡ್ಬೇಕು ಅಂತ ಮನ್ಸಲ್ಲೇ ಬರಲ್ಲ. ಕಮಿಟ್ಮೆಂಟ್ ಚೇಂಜ್ ಆಗುತ್ತೆ. ಯಾರು ಬಿಡು ಅಂದ್ರು ಕೆಲ್ಸನ ಅಂತ ಅದು ಬಂದೇ ಬರುತ್ತೆ, ಸುದ್ದಿ ಬಳಸಿದ್ರು ಬರುತ್ತೆ. ಸೊ ಅಸಂಪ್ಷನ್ ಎಲ್ಲ ಪಕ್ಕ ಹಿಂಗೆ ಆಗುತ್ತೆ. ಅಸಂಪ್ಷನ್ ಎಲ್ಲ ಇದು ಮತ್ತೆ ಯಾವ್ದು ಬೆಟ್ರು? ಅಂಟಿ ಈಗ ಹೇಳ್ತೀನಿ ನೋಡ್ರಿ, ಕಂಪ್ಲೇಂಟ್ ಅಲ್ಲ, ಒಂದು ಗಿಡ ಆಗ್ಬೇಕಂದ್ರೆ ಬೀಜದಲ್ಲೇ ನೆಟ್ಟಗಿರೋ ಫಲವತ್ತಾಗಿರೋ ಜಾಗದಲ್ಲಿ ಹಾಕಿದ್ರೆ ಮಾತ್ರ ಅದು ನೆಟ್ಟಗ್ ಮರನ ಗಿಡನ ಸಸಿನ ಆಗೋದು. ಮರ ಬೆಳೆದ್ಮೇಲೆ ತಾಂದೋಗ್ ಬೇರೆ ಕಡೆ ಮಲ್ಗಾಡಿಗೆ ಹಾಕ್ತೀನಿ ಅಂದ್ರೆ ಛಲ ಅಲ್ಲ. ಆಕ್ಚುಲಿ ಒಂದ್ ನಿಮಿಷ, ನೀವು ಇದನ್ನ ಹೇಳಿದ್ರೆ ಸೈಂಟಿಫಿಕ್ ಆಗಿ ನಾನು ಹೇಳ್ಬೇಕಂದ್ರೆ ಡೆಸರ್ಟ್ ಕಡೆ ಬೆಳೆಯೋ ಮರಗಳೇ ಬೇರೆ, ನಮ್ ಕಡೆ ಬೆಳೆಯೋ ಮರಗಳೇ ಬೇರೆ ಬೇರೆ ಬೇರೆ. ಭತ್ತ ಗದ್ದೆಲೆ ಬೆಳಿಬೇಕು, ನೀವು ತಾಂದೋಗ್ ಮಲ್ಗಾಡಿಗೆ ಹಾಕಕ್ಕಾಗಲ್ಲ. ಅದನ್ನೇ ಹೇಳ್ತಿರೋದು. ಕೆಲವೊಂದು ವಿಷಯಗಳನ್ನ ನಾವು ಹೇಳಿದ್ರು ಕೆಲವೊಂದು ನೀವು ಥಿಂಕ್ ಮಾಡ್ಬೇಕಾಗುತ್ತೆ. ನಮ್ಮ ಜನರೇಷನ್ ಬೇರೆ ತರ ಇದೆ, ನಿಮ್ ಜನರೇಷನ್ ಬೇರೆ ತರ. ನಮ್ಗೆ ಅವಾಗೆಲ್ಲ ಒಂದ್ ಟಿವಿ ಇಲ್ಲ, ಒಂದ್ ಫೋನ್ ಇಲ್ಲ, ಏನಿಲ್ಲ. ಅಂತದ್ರಲ್ಲಿ ನಾವ್ ಇಷ್ಟು ಜೀವನ ಮಾಡಿದೀವಿ ಅಂದಾಗ ನಿಮಗೆ ಪ್ರತಿಯೊಂದು ಸಿಕ್ಕಿದ್ದಾಗ ನೀವ್ ಯಾವ್ದು ಮಾಡ್ಬೇಕು ಮಾಡ್ಬೋದು, ಮುಂದೆ ಬರ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದೆಲ್ಲ ನಿಮಗೆ ಮೈಂಡ್ ತಿಳ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ, ಎಲ್ಲ ಇರುತ್ತೆ. ನಮ್ಗೆ ಏನು ಇಲ್ದಾನೆ ನಾವ್ ಇಷ್ಟು ಮಾಡಿದ್ವಿ, ನೀವ್ ಇನ್ನ ಎಷ್ಟು ಮಾಡ್ಬೋದು ಮಾಡೋದು ಬಿಟ್ಟು ಬೇರೆ ಕಡೆಗೆ ಮಾಡಿ ಅಂದ್ರೆ ಮಾಡೋದು ಬಿಡ, ನಿಮ್ಗೆ ಅದು ಫಿಕ್ಸ್ ಆಗಿದೆ, ನೀನ್ ಅದನ್ನೇ ಮಾಡ್ಬೇಕು. ಆಗಿದ್ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಅಮ್ಮ ಇಲ್ಲ ನೀನ್ ಹೇಳಿದ್ ಮಾಡ್ತೀನಿ, ಇಲ್ಲ ನಂದನ್ನೇ ನಾನು ಚಾಯ್ಸ್ ಮಾಡ್ಕೊತೀನಿ ಅಂತ ಅದು ಹೆಂಗ್ ಬರಲ್ಲ. ನನಗೆ CS ಇಷ್ಟ ಇದೆ, ನೀನ್ CS ಮಾಡ್ಬೇಕು, ಓಕೆನಾ? ನೀನ್ ಬೇರೆ ಬ್ರಾಂಚ್ ಮಾಡ್ಕೋ, ಆದ್ರೆ ಈಗ ನಾನು ಹೇಳಿರೋದು ಮುಗಿಸಿದ ಮೇಲೆ ಬೇರೆ ನಿಂತ ಇಂಟ್ರೆಸ್ಟ್ ಇದೆ. ಬಿಕಾಸ್ ಯಾಕಂದ್ರೆ ನಮ್ ಪೇರೆಂಟ್ಸ್ ಭಯ ಇರುತ್ತೆ, ಫ್ಯೂಚರ್ ಹೆಂಗೋ ಏನೋ ಮಕ್ಳು. ಬಟ್ ಅಂಟಿ ಇಲ್ಲಿ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಈಗ ಪೇರೆಂಟ್ಸ್ ಹೇಳಕ್ಕಿಂತ ಮುಂಚೆ ಮಕ್ಳು ಹೇಳಿದಾರೆ ಅಂದ್ರೆ ಮಕ್ಳು ಏನ್ರ ಬಗ್ಗೆ ಹೇಳಿದಾರೆ ಅದು ರಿಸರ್ಚ್ ಮಾಡೋದು ಪೇರೆಂಟ್ಸ್ ಕೂಡ ಒಪ್ಕೋತೀನಿ. ನನಗೆ ರಿಯಲೈಸ್ ಆಗಿದೆ, ಸ್ವಲ್ಪ ಮಕ್ಳಿಗೂ ಕೂಡ ನಾವು ಸ್ವತಂತ್ರ ಕೊಡ್ಬೇಕು. ಅದನ್ನ ಹೇಳಲಿಕ್ಕೆ ನಾನು ವೀಕ್ಷಕರಿಗೂ ಹೊರಟಿರೋದು, ಮಕ್ಳಿಗೂ ಸ್ವಲ್ಪ ಸ್ವತಂತ್ರ ಕೊಡ್ಬೇಕು. ಯಾಕಂದ್ರೆ ಇವಾಗ ಎಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಎಲ್ಲರೂ ಸ್ಟಡಿ ಮಾಡ್ತಾರೆ. ಅಂಡ್ ಇನ್ನೊಂದೇನಂದ್ರೆ 4 ಬ್ರಾಂಚ್ ಅಂತ ಏನಿರುತ್ತಲ್ಲ, ಈಗ ನಿಮ್ ಮಕ್ಳು ಇಂಜಿನಿಯರಿಂಗ್ ಮಾಡ್ತೀನಿ ಅಂದಾಗ, ಬೇರೆ ಬ್ರಾಂಚ್ ಮಾಡ್ತೀನಿ ಅಂದಾಗ ನಾವು ರಿಸರ್ಚ್ ಮಾಡಿರ್ತೀವಿ. ನೀವು ಅವ್ರ ಹಂಗ ಹೇಳಿದಂತ ಕೇಳ್ತೀರಾ, ನೀವು ಯಾವಾಗ ಕುತ್ಕೊಂಡು ರಿಸರ್ಚ್ ಮಾಡ್ತೀರಾ ಆಗ ಪೇರೆಂಟ್ಸಿಗೆ ಗೊತ್ತಾಗುತ್ತೆ, ಓಕೆ ಮಕ್ಳು ಹೇಳ್ತಾರೆ ಈ ಫೀಲ್ಡ್ ಈ ತರ ಇದೆ ಅಂತ. ನೀವು ರಿಸರ್ಚ್ ಮಾಡಿದ್ರೆ ಅವ್ರು ಹೇಳಿರೋ ಮೂರನೇವ್ರು ಹೇಳಿರೋದನ್ನೇ ನೀವು ಹೇಳಿದ್ರೆ ಆಗ ಮಕ್ಳಿಗೂ ಬರ್ಡನ್ ಆಗುತ್ತೆ. ಇದು ನಾನು ಹೇಳ್ತೀನಿ. ಆಲ್ಮೋಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಜೀವನ ಹಾಳು ಮಾಡಿರೋರೆ 300 ಬಂದು ಹೇಳಿ. ಆಲ್ಮೋಸ್ಟ್ ಇನ್ನೊಂದು
ಫಸ್ಟ್ ಇನ್ನೊಂದ್ ಏನಂದ್ರೆ ಇಂಜಿನಿಯರಿಂಗ್ ಮಾಡ್ರಿ ನಾನು ರೆಫರ್ ಮಾಡ್ತೀನಿ ಅಂದ್ರೆ ಯಾವತ್ತೂ ನಂಬಕ್ ನಂಬಕ್ ಹೋಗ್ಬೇಡಿ. ಹೋಗ್ಬೇಡಿ. ಅದು life ಫೋನೇ ಅಲ್ಲಿ ಐತಲ್ಲ. ಅದ್ ಹೆಂಗೆ ಅಂದ್ರೆ ನೀನ್ ಮುಗಿಸ್ಕೊಂಡ್ ಫೋನ್ ಲಕ್ಕಿ. ಮಾಡಿದೀನಿ ಅಂದ್ರೆ ಅವ್ರಿಲ್ಲ ಅವತ್ತಿರಲ್ಲ. ನೀವು ಕಾಲೇಜಿಗೆ ಕಾಲಿಡೋ ಟೈಮಿಗೆ ಇರ್ತಾರೆ, ಅದಾದ್ಮೇಲೆ ಇರಲ್ಲ ಅಷ್ಟೇ. ವರ್ಕಿಂಗ್ ಇರ್ತಾರೆ, ಒಳ್ಳೆ ಟಾಪ್ ಕಂಪ್ನಿಲಿ ಇರ್ತಾರೆ, ರೆಫರ್ ಅಯ್ಯೋ ಇಲ್ಲಿ ಏನು ನಡೀತಿದೆ ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ತಾವ್ರೆ, ಪ್ರಾಜೆಕ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದಾರೆ ಅಂತಾರೆ. ಇದು ಇವತ್ತು ಹೇಳ್ತೀನಿ ರೆಫರೆನ್ಸ್ ಮೇಲೆ ಹೋಗ್ಲೇಬಾರ್ದು ಆಕ್ಚುಲಿ. ಹೋಗ್ರಿ, ಬಟ್ ರೆಫರೆನ್ಸ್ ಮಾಡ್ತೀನಿ ನಿಮ್ಮ XYZ ಯಾರೋ ಮಾಡ್ತೀನಿ ಅಂದ್ರೆ ಮಾಡೋದೇ ಇಲ್ಲ. ಅಲ್ಲೇನೆ ಕೆಲ್ಸ್ಕೊಳಕ್ ಹೋಗಿದ್ವಿ. ಎಲ್ಲ ನಿಮ್ಮ ಓನ್ ಟ್ಯಾಲೆಂಟ್ ಓನ್ ಎಫರ್ಟ್ effort ಅಲ್ಲಿ ಮಾತ್ರ. ಓಕೆ ನೈಸ್. ತೋರಿಸ್ಬೇಕು.